ನೂತನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ನಿನ್ನೆ ಪ್ರಮಾಣ ವಚನ ಸ್ವೀಕರಿಸಿದ್ದಾಗಿದೆ. ಅವರು ಅಂದುಕೊಂಡ ರೀತಿಯಲ್ಲೇ ಅಧಿಕಾರ ಬದಲಾಯಿತು, ಅಧಿಕಾರ ಸಿಕ್ತು. ಆದರೆ ಮುಂದಕ್ಕಿರೋದು ಸವಾಲುಗಳು. ಮುಂದಿರುವಂಥ 2 ವರ್ಷ ಡಿ.ಕೆ. ಶಿವಕುಮಾರ್ ಅವರ ಪಾಲಿಗೆ ಹೂವಿನ ಹಾಸಿಗೆಯಂತೂ ಅಲ್ಲ, ಕಠಿಣ ಹಾದಿಯನ್ನು ಕ್ರಮಿಸಬೇಕಾದಂಥ ಅನಿವಾರ್ಯತೆ, ಅವಶ್ಯಕತೆ ಎದ್ದು ಕಾಣ್ತಾ ಇದೆ. ಹಲವು ಸವಾಲುಗಳಿದ್ದಾವೆ. ಆ ಸವಾಲುಗಳನ್ನು ಮೆಟ್ಟಿ ನಿಂತು 2 ವರ್ಷ ಆಡಳಿತ ಮಾಡಬೇಕಾಗಿದೆ. ರಾಜಕೀಯ ಸವಾಲುಗಳು, ಆಡಳಿತದ ಸವಾಲು. ಮೊದಲ ಸವಾಲು ಈಗ ಎದುರಾಗಿರೋದೇ ಖಾತೆ ಹಂಚಿಕೆ. ಯಾರಿಗೆ ಯಾವ ಖಾತೆಯನ್ನ ಕೊಡಲಾಗುತ್ತೆ? ಇರುವಂತ ಮಂತ್ರಿಗಳ ಪೈಕಿ ಈಗ ಯಾರಿಗೆ ಯಾವ ಖಾತೆಯನ್ನು ಕೊಡಲಾಗುತ್ತೆ? ನೆಕ್ಸ್ಟ್ ಮತ್ತೊಂದು ವಿಸ್ತರಣೆಯನ್ನ ಮಾಡಬೇಕು. ಇನ್ನೂ 20 ಜನರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳುವುದಕ್ಕೆ ಅವಕಾಶ ಇದೆ. ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಬಂದಾಗ ಪೋರ್ಟ್ಫೋಲಿಯೋದಲ್ಲಿ ಮತ್ತಷ್ಟು ಬದಲಾವಣೆಗಳಾಗಬಹುದು. ಈ ಹಂತದಲ್ಲಿ ಯಾರಿಗೆ ಯಾವ ಖಾತೆಯನ್ನು ಕೊಡ್ತಾರೆ ಡಿ.ಕೆ. ಶಿವಕುಮಾರ್? ಖಾತೆ ಹಂಚಿಕೆಯಲ್ಲಿ ಕೆಲ ಖಾತೆಗಳಿಗೆ ಸಿಕ್ಕಾಪಟ್ಟೆ ಡಿಮಾಂಡ್ ಇದ್ರೆ, ಇನ್ನು ಕೆಲ ಖಾತೆಗಳು ಕೊಟ್ಟರೂ ಬೇಡ ಅನ್ನುವಂಥ ಸ್ಥಿತಿ ಇದೆ. ಬೆಂಗಳೂರು ನಗರಾಭಿವೃದ್ಧಿಗೆ ಎಲ್ಲರೂ ಕಣ್ಣಿಟ್ಟಿದ್ದಾರೆ. ಜಲಸಂಪನ್ಮೂಲದ ಮೇಲೆ ಎಲ್ಲರಿಗೂ ಪ್ರೀತಿ ಇದೆ. ಅದನ್ನ ಬಿಟ್ರೆ ಮುಜರಾಯಿ ಖಾತೆ ಕೊಡ್ತೀನಿ ಅಂತ ಹೇಳಿದ್ರು ಬೇಡ ಅನ್ನೋ ಸ್ಥಿತಿ ಇದೆ. ಯೋಜನೆ ಮತ್ತು ಸಾಂಖ್ಯಿಕ ಯಾರಿಗೆ ಬೇಕ್ರಿ ಆ ಖಾತೆ ಅಂತ ಕೇಳೋರು ಇದ್ದಾರೆ. ಮಂತ್ರಿಯಾಗಿದ್ದೀವಿ, ಒಳ್ಳೆ ಖಾತೆ ಕೊಡಿ, ಜನರಿಗೆ ರೀಚ್ ಆಗುವಂತ ಖಾತೆ ಕೊಡಿ. ಅಂಥದ್ದಾದಾಗ ನನ್ನ ಲೀಡರ್ಶಿಪ್ ಅನ್ನು ನಾನು ಪ್ರೂವ್ ಮಾಡಿಕೊಳ್ಳಬಹುದು. ನನ್ನ ಸೀನಿಯಾರಿಟಿಗೆ ತಕ್ಕುದಾದಂಥ ಖಾತೆಯನ್ನು ಕೊಡಿ. ಹಂಗಿದ್ದಾಗ ಮಾತ್ರ ನನ್ನ ನಾಯಕತ್ವ ಏನು ಅನ್ನೋದನ್ನ ತೋರಿಸೋದಕ್ಕೆ ಸಾಧ್ಯ ಇದೆ. ಕೆಲಸಕ್ಕೆ ಬಾರದಿರೋ ಖಾತೆಯನ್ನು ಕೊಟ್ಟರೆ ಏನ್ರಿ ಮಾಡೋಕ್ಕಾಗತ್ತೆ? ಯಾರಿಗೆ ಯಾವ ಖಾತೆ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ಪೋರ್ಟ್ಫೋಲಿಯೋ ಹಂಚಿಕೆ ಇವತ್ತು ಆಗತ್ತೆ ಅನ್ನುವಂಥ ನಿರೀಕ್ಷೆ ಇದೆ. ಖಾತೆ ಹಂಚಿಕೆಯ ಪ್ರಕ್ರಿಯೆ ಇವತ್ತು ಆಗತ್ತೆ ಅಂತ ಮುಖ್ಯಮಂತ್ರಿಗಳು ಖಾತೆ ಹಂಚಿಕೆ ಮಾಡಿ ಅದನ್ನು ಲೋಕಭವನಕ್ಕೆ ಕಳಿಸಿಕೊಡಬೇಕಾಗತ್ತೆ. ಅಲ್ಲಿ ಅಪ್ರೂವಲ್ ಆಗತ್ತೆ. ಯಾರಿಗೆ ಯಾವ ಖಾತೆ ನೀಡಲಾಗತ್ತೆ? ಹಳೆಯ ಖಾತೆಗಳು ಮುಂದುವರಿಯುತ್ತಾ, ಬದಲಾವಣೆಯಾಗತ್ತಾ, ಮೇಜರ್ ಆದಂಥ ಬದಲಾವಣೆಯಾಗತ್ತಾ? ಈಗಿರೋದು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಕುತೂಹಲ. ಮತ್ತು ಈಗ ಒಬ್ಬ ಸಚಿವನಿಗೆ ಹಲವು ಖಾತೆಗಳು ಜವಾಬ್ದಾರಿಯನ್ನು ಕೊಡಬಹುದು. ಮತ್ತೆ ಹೊಸ ಸಚಿವರು ಬಂದಾಗ ಈ ಖಾತೆಯನ್ನು ಅವರು ಬಿಟ್ಟು ಕೊಡಬೇಕಾದಂಥ ಸ್ಥಿತಿ ಬರಬಹುದು. ಅಥವಾ ಈಗಿರುವಂಥ ಸಚಿವರಿಗೆ ಖಾತೆ ಹಂಚಿ ಉಳಿದ ಖಾತೆಗಳನ್ನು ಮುಖ್ಯಮಂತ್ರಿ ತಮ್ಮ ಬಳಿಯೇ ಇಟ್ಟುಕೊಂಡು ನೆಕ್ಸ್ಟ್ ವಿಸ್ತರಣೆಯ ಸಂದರ್ಭದಲ್ಲಿ ಆ ಖಾತೆಗಳನ್ನು ಹೊಸದಾಗಿ ಬರುವಂಥ ಸಚಿವರಿಗೆ ನೀಡಬಹುದು. ಸಾಧ್ಯತೆಗಳಿದ್ದಾವೆ. ಯಾರಿಗೆ ಯಾವ ಖಾತೆ, ಒಂದು ಡೀಟೇಲ್ ಒಮ್ಮೆ ನೋಡ್ಬಿಡೋಣ ನಾವು. ಸಾಧ್ಯತೆಗಳು, ಈ ಹಂತದ ಸಾಧ್ಯತೆಗಳಿದು. ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಹಣಕಾಸು ಖಾತೆಯನ್ನು ತಮ್ಮ ಬಳಿಯೇ ಇಟ್ಟುಕೊಳ್ಳೋದು ಖಚಿತ. ಹಣಕಾಸು ಖಾತೆ ಯಾರ ಬಳಿ ಇರುತ್ತೋ ಅವರು ಬಜೆಟ್ ಮಂಡಿಸ್ತಾರೆ. ಹಣಕಾಸು ಖಾತೆ, ಒಳಾಡಳಿತ, DPAR ಇಂಥ ಖಾತೆಗಳೆಲ್ಲವೂ ಕೂಡ, ಮತ್ತು ಗುಪ್ತಚರ ಇಲಾಖೆ, ಈ ರೀತಿಯ ಖಾತೆಗಳು ಸಹಜವಾಗಿ ಮುಖ್ಯಮಂತ್ರಿಗಳ ಬಳಿ ಇರುತ್ತೆ. ಡಿ.ಕೆ. ಶಿವಕುಮಾರ್ ಕೂಡ ಅದರಿಂದ ಹೊರತಾಗಿರ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ಖಾತೆಗಳು ಡಿ.ಕೆ. ಶಿವಕುಮಾರ್ ಅವರ ಕೈಯಲ್ಲೇ ಇರುತ್ತೆ. ಮತ್ತು ಹಂಚಿಕೆಯಾಗದಿರುವಂಥ ಖಾತೆಗಳು ಅದು ಕೂಡ ಡಿ.ಕೆ. ಶಿವಕುಮಾರ್ ಅವರ ಬಳಿಯೇ ಇರುತ್ತೆ ಅನ್ನೋ ಸಾಧ್ಯತೆ ಕಾಣ್ತಾ ಇರೋದು. ನೆಕ್ಸ್ಟ್ ಇನ್ನು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ. ಪರಮೇಶ್ವರ್, ಇವರಿಗೆ ಯಾವ ಖಾತೆ ಹಂಚಿಕೆ ಆಗುತ್ತೆ? ಇಲ್ಲೊಂದು ಕುತೂಹಲ ಇದೆ. ಗೃಹ ಖಾತೆಯನ್ನು ನಿಭಾಯಿಸಿದವರು ಈಗ ಕಂದಾಯದ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನೋದು ಡೀಟೇಲ್. ಕಂದಾಯ ಖಾತೆ ಜನರಿಗೆ ಹೆಚ್ಚು ರೀಚ್ ಆಗುವಂಥ ಖಾತೆ ಮತ್ತು ಜನರ ಮೇಲೆ ಪ್ರಭಾವ ಬೀರುವಂಥ ಖಾತೆ. ಇಡೀ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕಂದಾಯ ಸಚಿವರ ವ್ಯಾಪ್ತಿಯೊಳಗಿರುತ್ತೆ. ಜಿಲ್ಲಾಡಳಿತಗಳು ಅದರ ಮೇಲೆ ಪರಮೇಶ್ವರ್ ಕಣ್ಣಿಟ್ಟಿದ್ದಾರೆ. ಆದರೆ ಈ ಖಾತೆಯನ್ನ ಕಳೆದ ಕ್ಯಾಬಿನೆಟ್ನಲ್ಲಿ ಕೃಷ್ಣ ಬೈರೇಗೌಡರು ನಿಭಾಯಿಸ್ತಾ ಇದ್ದಾರೆ. ಈಗ ಅವರು ಕೂಡ
ಕಂದಾಯ ಖಾತೆಯಲ್ಲಿ ನನ್ನ ಕೆಲಸಗಳು ಪೆಂಡಿಂಗ್ ಇದ್ದಾವೆ, ಅದನ್ನು ಪೂರ್ಣಗೊಳಿಸೋದಕ್ಕೆ ಅವಕಾಶ ಕೊಟ್ಟರೆ ಒಳ್ಳೆಯದು ಅನ್ನೋ ಅಭಿಪ್ರಾಯದಲ್ಲಿದ್ದಾರೆ. ಬಟ್ ಉಪಮುಖ್ಯಮಂತ್ರಿಯಾಗಿ ಕಂದಾಯ ಖಾತೆಯ ಮೇಲೆ ಅವರು ನಿರೀಕ್ಷೆ ಇಟ್ಟುಕೊಂಡ್ರೆ ಆಗ ಕೊಡದೇ ಇರೋದು ಸಾಧ್ಯವಾಗೋದಿಲ್ಲ ಅನ್ನೋ ಸ್ಥಿತಿ. ಸಿದ್ದರಾಮಯ್ಯ ಅವರ ಫಸ್ಟ್ ಟರ್ಮ್ ಮಿನಿಸ್ಟ್ರಿಯಲ್ಲಿ ಅವರು ಮೊದಲ ಬಾರಿ ಮುಖ್ಯಮಂತ್ರಿಯಾದಾಗ ಶ್ರೀನಿವಾಸ್ ಪ್ರಸಾದ್ ಕಂದಾಯ ಸಚಿವರಾಗಿದ್ದರು. ದಲಿತ ಸಮುದಾಯಕ್ಕೆ ಸೇರಿದಂಥ ಶ್ರೀನಿವಾಸ್ ಪ್ರಸಾದ್ ಕಂದಾಯ ಸಚಿವರಾಗಿದ್ದರು. ಈಗ ಪರಮೇಶ್ವರ್ ಅವರಿಗೆ ಅದು ಸಿಗತ್ತಾ ಅಂತ ಪ್ರಶ್ನೆ. ನೆಕ್ಸ್ಟು ಈ ಖಾತೆಯಲ್ಲಿ ಯಾವುದೇ ಬದಲಾವಣೆಗಳಾಗಲಿಕ್ಕಿಲ್ಲ ಅನ್ನೋ ಸಾಧ್ಯತೆ ಇದೆ. ಅದು ಯಾವುದು ಅಂತಂದ್ರೆ ಆಹಾರ ಇಲಾಖೆ. KH ಮುನಿಯಪ್ಪ ಅವರೇ ಮಂತ್ರಿ, ಮುಂದುವರಿಬಹುದು. ಅನ್ನಭಾಗ್ಯದಂಥ ಪ್ರಮುಖ ಯೋಜನೆಗಳು, ಈಗ ಇಂದಿರಾ ಕಿಟ್ಟು ಇದನ್ನೆಲ್ಲ ವಿತರಿಸೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಪ್ರಮುಖ ಜವಾಬ್ದಾರಿ ಇದೆ ಆಹಾರ ಇಲಾಖೆಯ ಮೇಲೆ. KH ಮುನಿಯಪ್ಪ ಅವರನ್ನು ಮುಂದುವರಿಸಬಹುದು ಈ ಖಾತೆಯಲ್ಲಿ. ಅದರ ನೆಕ್ಸ್ಟು ಮತ್ತೊಬ್ಬರು ಸೀನಿಯರು KJ ಜಾರ್ಜ್. ಇವರಿಗೆ ಯಾವ ಖಾತೆ ಹಂಚಿಕೆಯಾಗಬಹುದು? ಸಾಧ್ಯತೆ ಇರೋದು ಇಂಧನ. ಅವರು ಈಗ ನಿಭಾಯಿಸ್ತಾ ಇರೋದು ಕೂಡ ಅದನ್ನೇ, ಅಂದರೆ ನಿಭಾಯಿಸ್ತಾ ಇದ್ದಿದ್ದು ಕೂಡ ಅದನ್ನೇ. ಗೃಹ ಜ್ಯೋತಿ ಅಂತ ಪ್ರಮುಖ ಯೋಜನೆ, ಗ್ಯಾರಂಟಿಗಳ ಪೈಕಿ ಪ್ರಮುಖವಾದಂಥ ಗೃಹ ಜ್ಯೋತಿಯನ್ನ ಇಂಪ್ಲಿಮೆಂಟ್ ಮಾಡಿ ಮುಂದುವರಿಸಿಕೊಂಡು ಬರಲಾಗಿದೆ. ಇನ್ನೂ 2 ವರ್ಷ ಅದು ಮುಂದುವರಿಬೇಕು. ಪರಿಷ್ಕರಣೆಯ ಪ್ರಯತ್ನಗಳೆಲ್ಲ ನಡೀತಾ ಇದೆ. KJ ಜಾರ್ಜ್ ಈ ಖಾತೆಯಲ್ಲೇ ಮುಂದುವರಿಯಬಹುದು. ನೆಕ್ಸ್ಟ್ ಇನ್ನು MB ಪಾಟೀಲ್ ಬೃಹತ್ ಕೈಗಾರಿಕೆ ಈ ಬಾರಿಯೂ ಕೂಡ ಮುಂದುವರಿಯಬಹುದು ಅನ್ನುವಂಥ ಸಾಧ್ಯತೆ ಇರೋದು. ಲಿಂಗಾಯತ ಸಮುದಾಯಕ್ಕೆ ಸೇರಿದವರು. ಇಲ್ಲಿ ಪ್ರಶ್ನೆ ಇರೋದು MB ಪಾಟೀಲ್ ಬಯಸ್ತಾ ಇರೋದು ಜಲಸಂಪನ್ಮೂಲ. ಅವರ ಆಸಕ್ತಿಯ ಕ್ಷೇತ್ರವೂ ಕೂಡ ಜಲಸಂಪನ್ಮೂಲ. ಕಳೆದ ಬಾರಿ ಅವರ ನಿರೀಕ್ಷೆ ಇಟ್ಟಿದ್ದು ಜಲಸಂಪನ್ಮೂಲದ ಮೇಲೆ. ಸಿದ್ದರಾಮಯ್ಯ ಅವರ ಫಸ್ಟ್ ಟರ್ಮ್ ಅಲ್ಲಿ MB ಪಾಟೀಲ್ ಮಂತ್ರಿಯಾದಾಗ ಜಲಸಂಪನ್ಮೂಲ ಖಾತೆಯನ್ನು ನಿಭಾಯಿಸಿದರು ಮತ್ತು ಆ ಖಾತೆಯಲ್ಲಿ ಇವರಿಗೆ ಹಿಡಿತಾ ಇದೆ. ಇವರು ಮಾಡಿದಂಥ ಕೆಲಸದ ಬಗ್ಗೆ ಮೆಚ್ಚುಗೆಯೂ ಕೂಡ ಇದೆ ಜಲಸಂಪನ್ಮೂಲ ಖಾತೆಯಲ್ಲಿ. ಆ ಕಾರಣಕ್ಕಾಗಿ MB ಪಾಟೀಲ್ ಕೇಳ್ತಾ ಇದ್ದಾರೆ, ಬೃಹತ್ ಕೈಗಾರಿಕೆ ಬೇಡ, ಜಲಸಂಪನ್ಮೂಲ ಕೊಡಿ ಅಂತ. ಕೈಗಾರಿಕಾ ಸಚಿವರಾಗಿ ಮುಂದುವರಿತಾರೆ ಅಂತ ವರದಿಗಳು ಹೇಳ್ತಾ ಇದೆ. ನೆಕ್ಸ್ಟ್ ಇನ್ನೊಬ್ಬರು ಪ್ರಮುಖ ಸಚಿವರು ರಾಮಲಿಂಗಾರೆಡ್ಡಿ. ಸಾರಿಗೆ ಮತ್ತು ಮುಜರಾಯಿ 2 ಖಾತೆಗಳವರ ನಿಭಾಯಿಸಿದ್ರು ಕಳೆದ ಕ್ಯಾಬಿನೆಟ್ ಅಲ್ಲಿ. ಈ ಬಾರಿ ಅವರಿಗೆ ನಿರೀಕ್ಷೆ ಇರೋದು ಬೆಂಗಳೂರು ನಗರಾಭಿವೃದ್ಧಿ. ರಾಜಕೀಯವಾಗಿ ಒಂದು ನಂಬಿಕೆ ಇದೆ, ಮೂಢನಂಬಿಕೆ. ಯಾರು ಮುಜರಾಯಿ ಖಾತೆಯನ್ನು ತೆಗೆದುಕೊಳ್ಳುತ್ತಾರೋ ಅವರು ರಾಜಕೀಯವಾಗಿ ಮುಗಿದು ಹೋಗ್ತಾರೆ ಅಂತ. ರಾಮಲಿಂಗಾರೆಡ್ಡಿ ಈ ಬಾರಿಯೂ ಕಂಟಿನ್ಯೂ ಆದರು, ಮಂತ್ರಿಯಾಗಿ ಕಂಟಿನ್ಯೂ ಆದರು. ಮುಜರಾಯಿ ಖಾತೆಯನ್ನು ನಿಭಾಯಿಸಿದವರು ರಾಜಕೀಯವಾಗಿ ಮುಗಿದು ಹೋಗ್ತಾರೆ ಮತ್ತು ಅವರು ರಾಜಕೀಯವಾಗಿ ದೊಡ್ಡ ಮಟ್ಟದ ಹಿನ್ನಡೆ ಅನುಭವಿಸ್ತಾರೆ ಅನ್ನೋದು ಒಂದು ಮೂಢನಂಬಿಕೆ ಇದೆ ರಾಜ್ಯದಲ್ಲಿ. ಅದಕ್ಕೆ ಉದಾಹರಣೆಗಳು ಹಲವಿದ್ದಾವೆ. ಸೊ ರಾಮಲಿಂಗಾರೆಡ್ಡಿ ಮುಂದುವರೆದಿದ್ದಾರೆ. ಬಟ್ ಅವರು ಈ ಬಾರಿ ನಿರೀಕ್ಷೆಯಲ್ಲಿರೋದು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯ ಮೇಲೆ. ಈ ಖಾತೆಯ ಮೇಲೆ ಬಹಳ ಜನರ ಕಣ್ಣಿದೆ. ಕಾಂಪಿಟೇಷನ್ ಜಾಸ್ತಿ ಆದರೆ ಮುಖ್ಯಮಂತ್ರಿಗಳೇ ತಮ್ಮ ಬಳಿ ಈ ಖಾತೆಯನ್ನು ಇಟ್ಟುಕೊಳ್ಳಬಹುದು. ಹಿಂದೆ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಬಿಜೆಪಿ ಸರ್ಕಾರ ಇದ್ದಾಗ ಈ ಖಾತೆಯನ್ನು ಯಾರಿಗೂ ಹಂಚಲಿಲ್ಲ, ಬದಲಾಗಿ ತಮ್ಮಲ್ಲೇ ಉಳಿಸಿಕೊಂಡ್ರು. ಈ ಬಾರಿಯೂ ಹಂಗೇನೇ ಆಗತ್ತಾ? ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಇದೆ, ಸ್ಪರ್ಧೆ ಇದೆ ಈ ಖಾತೆಯನ್ನು ವಹಿಸಿಕೊಳ್ಳುವ ವಿಚಾರದಲ್ಲಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ರಾಜಕೀಯ ವಿಭಾಗದ ಮುಖ್ಯಸ್ಥ ಆನಂದ್ ಬೈದನ್ ಮನೆ ಫೋನ್ ಸಂಪರ್ಕದಲ್ಲಿ. ಆನಂದ್, ಮೊದಲ ಸವಾಲು ಪೋರ್ಟ್ಫೋಲಿಯೋ ಹಂಚಿಕೆನೆ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಬಹಳ ಜನ ಪ್ರಮುಖ ಖಾತೆಯ ಮೇಲೆ ಕಣ್ಣಿಟ್ಟಂಗಿದೆ. ಎಸ್, ಸಚಿವ ಸಂಪುಟ ರಚನೆ ಆದ ನಂತರದಲ್ಲಿ ಎದುರಾಗತಕ್ಕಂತ ಬಹುದೊಡ್ಡ ಸವಾಲು ಅಂತಂದ್ರೆ ಖಾತೆ ಹಂಚಿಕೆ ಹೇಗ್ ಮಾಡ್ಲಾಗತ್ತೆ, ಯಾವ ಸೂತ್ರವನ್ನ ಅನ್ವಯ ಮಾಡ್ಲಾಗತ್ತೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗತ್ತೆ. ಯಾಕಂದ್ರೆ ಈಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಈಗಾಗಲೇ ಹಿಂದಿನ ಸಚಿವ ಸಂಪುಟದಲ್ಲೇ ಇದ್ದಂತ ಹಲವರು ಸಂಪುಟ ಸೇರ್ಪಡೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಅವರು ಈಗಿಂದ ಖಾತೆಗಳಲ್ಲಿ ಕೆಲವೊಂದು ಅತೃಪ್ತಿ ಇದ್ರೆ ಅದು ಹೊಸ ಖಾತೆಗಳಿಗಾಗಿ ಬಯಸ್ತಾ ಇರ್ತಕ್ಕಂಥ ಸಹಜ. ಮುಖ್ಯವಾಗಿ ರಾಮಲಿಂಗಾರೆಡ್ಡಿಯವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಒತ್ತಾಯ ಕೂಡ ಇತ್ತು. DK ಶಿವಕುಮಾರ್ ಬೆಂಗಳೂರು ಉಸ್ತುವಾರಿ ಸಚಿವರಾಗಿದ್ದಾಗ
ಅವರು ಒಂದು ಭರವಸೆಯನ್ನು ಕೂಡ ರಾಮಲಿಂಗಾರೆಡ್ಡಿ ಅವರು ನೀಡಿದ್ರು. ನಾನು ಒಮ್ಮೆ ಮುಖ್ಯಮಂತ್ರಿ ಆದ್ರೆ ನಿಮಗೆ ಬೆಂಗಳೂರು ಉಸ್ತುವಾರಿಯನ್ನ ನೀಡ್ತೇನೆ ವಾಪಸ್ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಹಾಗಾಗಿ ಬೆಂಗಳೂರು ಉಸ್ತುವಾರಿಯನ್ನ ರಾಮಲಿಂಗಾರೆಡ್ಡಿ ನೀಡ್ತಾರೆ ಅಂತಕ್ಕಂಥ ಒಂದು ಚರ್ಚೆಗಳಿದೆ. ಕೊಟ್ಟ ಮಾತನ್ನ ಡಿ.ಕೆ. ಶಿವಕುಮಾರ್ ಉಳಿಸ್ಕೊಳ್ತಾರಾ ಅಂತಕ್ಕಂಥ ಸಹಜವಾದ ಚರ್ಚೆ ಈಗ ಆರಂಭಗೊಂಡಿದೆ. ಇದ್ರ ಬೆನ್ನಲ್ಲೇ ಡಿ.ಕೆ. ಶಿವಕುಮಾರ್ ನಿಭಾಯಿಸಿದಂತ ನೀರಾವರಿ ಖಾತೆಯನ್ನ ಕೃಷ್ಣ ಬೈರೇಗೌಡರು ನೀಡಬೇಕು ಅನ್ನುವಂತ ಒಂದು ಚರ್ಚೆ ಕೂಡ ಇದೆ. ಅದಕ್ಕೆ ಹೈಕಮಾಂಡ್ ಯಾವ ರೀತಿ ನಿಲುವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಜೊತೆಗೆ ಸಾರಿಗೆ ಖಾತೆಯನ್ನು ರಾಮಲಿಂಗಾರೆಡ್ಡಿಯಿಂದ ತೆಗೆದು ಅದನ್ನ ಯಾರಿಗೆ ಕೊಡ್ಲಾಗತ್ತೆ ಮತ್ತು ಈಗಾಗಲೇ ಸಂಪುಟದ ಒಳಗೆ ಬಂದಿರತಕ್ಕಂಥ ಸ್ಪೀಕರ್ ಆಗಿದ್ದಂತ ಯು.ಟಿ. ಖಾದರ್ ಅವರಿಗೆ ಯಾವ ಖಾತೆ ನೀಡಲಾಗುತ್ತೆ. ಈ ಹಿಂದೆ ಅವರು ಆರೋಗ್ಯ, ವಸತಿ ಅಂತ ಪ್ರಮುಖ ಖಾತೆಗಳು ನಿಭಾಯಿಸಿರ್ತಕ್ಕಂಥ ಅನುಭವ ಇರುವಂತ ಕಾರಣಕ್ಕಾಗಿ ಹೈಕಮಾಂಡ್ ಕ್ಯಾಂಡಿಡೇಟ್ ಆಗಿರುವ ಕಾರಣಕ್ಕಾಗಿ ಅವರಿಗೆ ನೀಡತಕ್ಕಂಥ ಖಾತೆಯ ಬಗ್ಗೆ ಕೂಡ ಹತ್ತಾರು ಕುತೂಹಲಗಳಿದೆ. ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯ ಅವರು ಮೊದಲ ಬಾರಿಗೆ ಸಂಪುಟಕ್ಕೆ ಸೇರ್ಪಡೆ ಆಗಿರೋದ್ರಿಂದ ಅವರಿಗೆ ಯಾವ ಖಾತೆಯನ್ನ ಆಫರ್ ಮಾಡಲಾಗತ್ತೆ ಅನ್ನೋದು ಕೂಡ ಚರ್ಚೆ ಆಗ್ತದೆ. ಯಾಕೆಂತಂದ್ರೆ ಅವರಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ವೈದ್ಯಕೀಯ ಶಿಕ್ಷಣ ಖಾತೆಯನ್ನು ನೀಡಲಾಗತ್ತೆ ಅನ್ನೋ ಒಂದು ಚರ್ಚೆಗಳಿದೆ. ವ್ಯಕ್ತಿಗತವಾಗಿ ಅವರು ಡಾಕ್ಟರ್ ಆಗಿರೋದು ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಹಿಂದುಳಿದ ವರ್ಗಗಳ ನಾಯಕರಾಗಿದ್ದ ಸಿದ್ದರಾಮಯ್ಯ ಅವರ ಪುತ್ರ ಮತ್ತು ಅವರು ಆ ಖಾತೆಯ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂತ ಅಭಿಪ್ರಾಯಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಹಿಂದುಳಿದ ವರ್ಗದ ಕಲ್ಯಾಣ ಮತ್ತು ವೈದ್ಯಕೀಯ ಶಿಕ್ಷಣ ಖಾತೆಯನ್ನು ಕೂಡ ಯತೀಂದ್ರ ಸಿದ್ದರಾಮಯ್ಯ ನೀಡುವ ಸಾಧ್ಯತೆಗಳು ಬಹುತೇಕ ಖಚಿತವಾಗಿದೆ. ಇನ್ನು ಡಾಕ್ಟರ್ ಸಣ್ಣ ಪ್ರಕಾಶ್ ಪಾಟೀಲ್ ಅವರು ಕಳೆದ ಬಾರಿ ವೈದ್ಯಕೀಯ ಶಿಕ್ಷಣ ಖಾತೆಯನ್ನು ನಿಭಾಯಿಸ್ತಾ ಇದ್ರೆ, ಈ ಬಾರಿ ಅವರ ಖಾತೆಗಳು ಬದಲಾವಣೆ ಆಗ್ತಕ್ಕಂಥ ಬಹುತೇಕ ಖಚಿತವಾಗಿದೆ. ಆದ್ರೆ ಅವರು ಹೈಕಮಾಂಡ್ ಕ್ಯಾಂಡಿಡೇಟ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಖರ್ಗೆ ಅವರ ಸೂಚನೆಯಂತೆ ಖಾತೆಗಳು ಲಭ್ಯ ಆಗಬಹುದು. ಈಶ್ವರ್ ಖಂಡ್ರೆ ಅವರು ಕಳೆದ ಬಾರಿ ಅರಣ್ಯ ಖಾತೆ ನಿಭಾಯಿಸಿದ್ರು. ಆ ಇಲಾಖೆ ಒಂದಷ್ಟು ಪ್ರಗತಿಪರವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡೋದ್ರ ಮೂಲಕ ಇಲಾಖೆಯಲ್ಲಿ ಈ ಕೆಲಸವನ್ನೂ ಕೂಡ ಮಾಡಬಹುದು ಅಂತ ತೋರಿಸ್ಕೊಟ್ಟಿರ್ತಕ್ಕಂಥ ಇತಿಹಾಸ ಇದೆ. ಹಾಗಾಗಿ ಈ ಬಾರಿ ಈಶ್ವರ್ ಖಂಡ್ರೆ ನೀಡತಕ್ಕಂಥ ಖಾತೆಯ ಬಗ್ಗೆನೂ ಕುತೂಹಲ ಒಂದ್ ಕಡೆ ಆದ್ರೆ, ಪ್ರಭಾವಿ ಖಾತೆಯನ್ನ ಈ ಹಿಂದೆ ಹೊಂದಿದ ಎಂ.ಬಿ. ಪಾಟೀಲ್ ಅವರಿಗೆ ಯಾವ ಖಾತೆಯನ್ನು ನೀಡಲಾಗತ್ತೆ. ಕಳೆದ ಬಾರಿ ಇದ್ದಂತ ಕೈಗಾರಿಕೆ ಖಾತೆಯೇ ಮುಂದುವರಿತು ಅಥವಾ ಬೇರೆ ಯಾವ್ದಾದ್ರು ಖಾತೆ ಮೇಲೆ ಎಂ.ಬಿ. ಪಾಟೀಲ್ ಕಣ್ಣಿಟ್ಟಿದ್ದಾರಾ, ಅಥವಾ ಅವರು ಇವತ್ತು ಬೆಳಿಗ್ಗೆ ಮಾಧ್ಯಮಗಳಿಗೆ ಮಾತಾಡೋ ಸಂದರ್ಭದಲ್ಲಿ ಯಾವ ಖಾತೆ ಕೊಟ್ಟರು ನಿಭಾಯಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಹಾಗಂದ ಮಾತ್ರಕ್ಕೆ ಎಂ.ಬಿ. ಪಾಟೀಲ್ ಅವರು ಈ ಹಿಂದೆ ಅವರು ನೀರಾವರಿ ಖಾತೆ ನಿಭಾಯಿಸ್ತಾ ಇದ್ರು 13-18 ಗವರ್ಮೆಂಟ್ ಅಲ್ಲಿ. ಹಾಗೆ ಆ ಖಾತೆ ಬಗ್ಗೆನೂ ಕೂಡ ಅವ್ರಿಗೆ ಆಸಕ್ತಿ ಇದೆ ಅನ್ನುವಂಥದ್ದು. ಆದ್ರೆ ನೀರಾವರಿ ಖಾತೆಯನ್ನ ಕೃಷ್ಣ ಬೈರೇಗೌಡರು ನೀಡಬೇಕು ಅನ್ನುವಂಥ ಚರ್ಚೆಗಳಿದೆ. ಹಾಗಾಗಿ ಆ ಬಗ್ಗೆನೂ ಕೂಡ ಇವತ್ತು ಅಂತಿಮವಾದ ನಿರ್ಧಾರಗಳಾಗತ್ತೆ. ಜೊತೆಗೆ ಇನ್ನೊಂದು ಬಹಳ ಪ್ರಮುಖವಾಗಿ ಸಚಿವ ಸಂಪುಟದಲ್ಲಿ ಈಗಾಗಲೇ ಸಚಿವರಾಗಿರ್ತಕ್ಕಂಥ ಅಂದ್ರೆ ಡಿ.ಸಿ.ಎಂ ಆಗಿರ್ತಕ್ಕಂಥ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಗೃಹ ಖಾತೆನ ಈ ಹಿಂದೆ ನಿಭಾಯಿಸ್ತಿದ್ರು. ಆ ಖಾತೆಯನ್ನ ಬಿಟ್ಟುಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಈ ಹಿಂದೆ ಅವರು ಗೃಹ ಖಾತೆ ಬೇಡ ಅಂತಕ್ಕಂಥ ಅದನ್ನ ಮಾತನ್ನು ಹೇಳಿದ್ರು. ಹೀಗಾಗಿ ಅವರು ಯಾವ ಖಾತೆಯನ್ನು ನಿಭಾಯಿಸ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗತ್ತೆ. ಡಿ.ಸಿ.ಎಂ ಆಗಿರ್ತಕ್ಕಂಥ ಡಾಕ್ಟರ್ ಜಿ. ಪರಮೇಶ್ವರ್ಗೆ ಯಾವ ಖಾತೆಯನ್ನು ಕೊಡ್ಲಿಕ್ಕೆ ಹೈಕಮಾಂಡ್ ಮನಸ್ಸು ಮಾಡುತ್ತೆ. ಈಗ ಗೃಹ ಖಾತೆ ಬಗ್ಗೆ ಆಸಕ್ತಿ ಇಲ್ಲದಿರುವಂತ ಹಿನ್ನೆಲೆಯಲ್ಲಿ ಅವರಿಗೆ ಸಿಗುವ ಖಾತೆಗಳ ಬಗ್ಗೆ ಕುತೂಹಲ ಆಗಿದೆ. ಗೃಹ ಸಚಿವರಾಗಿ ಪ್ರಿಯಾಂಕಾ ಖರ್ಗೆ ಅವರು ಆ ಖಾತೆ ನಿಭಾಯಿಸತಕ್ಕಂಥ ಬಹುತೇಕ ಖಚಿತ ಆಗಿದೆ. ಥ್ಯಾಂಕ್ ಯು ಆನಂದ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.